ಓಂ ನಮಃ ಶಿವೋಹಂ ನ್ಯೂಸಿಗೆ ಸ್ವಾಗತ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷ ಚುನಾವಣೆ ಹಿನ್ನೆಲೆಯಲ್ಲಿ ಇಂದು ತಾರೀಕು 3-4-2025 ಗುರುವಾರ ಜಿಲ್ಲಾದ್ಯಂತ ಅಧ್ಯಕ್ಷೀಯ ಅಭ್ಯರ್ಥಿ ರಘುನಾಥ್ ರವರ ತಂಡ ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಚೇಳೂರು, ಗುಡಿಬಂಡೆ, ಶಿಡ್ಲಘಟ್ಟ ತಾಲೂಕುಗಳಲ್ಲಿ ಅಬ್ಬರದ ಪ್ರಚಾರ ನಡೆಸಿದರು. ಚಿಕ್ಕಬಳ್ಳಾಪುರ ಶಂಕರಮಠದಲ್ಲಿ ಅಧ್ಯಕ್ಷೀಯ ಅಭ್ಯರ್ಥಿ ಎಸ್ ರಘುನಾಥ್, ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿ ಪಲಿಚರ್ಲ ಪ್ರಕಾಶ್ ರವರು ಹಾಗೂ ಪ್ರಮುಖರು ವಿಶೇಷ ಪೂಜೆ ಸಲ್ಲಿಸಿ ನಿಗದಿ ಕೃಷ್ಣಪ್ಪ ವೇದ ಪಾಠಶಾಲೆಯಲ್ಲಿ ಸಭೆ ಸೇರಿ ಮುಂಬರುವ 13-4-2025 ಭಾನುವಾರ ನಡೆಯುವ ಚುನಾವಣೆಯಲ್ಲಿ ಮಹಾಸಭಾ ಸದಸ್ಯತ್ವವನ್ನು ಹೊಂದಿದವರು ತಪ್ಪದೆ ಮತ ಚಲಾಯಿಸಲು ಮನವಿ ಮಾಡಿದರು. ತಮ್ಮ ಪ್ರಣಾಳಿಕೆಯಲ್ಲಿ ತಾವು ಏನು ತಿಳಿಸಿರುತ್ತಾರೋ ಅದನ್ನು ಬ್ರಾಹ್ಮಣ ಉನ್ನತಿಗಾಗಿ ಶ್ರಮಿಸುತ್ತೇನೆ ಎಂದರು. ಇದೇ ಪ್ರಕಾರವಾಗಿ ಎಲ್ಲರ ಸಹಕಾರದೊಂದಿಗೆ 100 ಕೋಟಿ ಹಣ ಫಂಡ್ ಮಾಡಿ ಬ್ರಾಹ್ಮಣರಿಗೆ ಅನೇಕ ಸೌಕರ್ಯಗಳನ್ನು ಪ್ರತಿ ಜಿಲ್ಲೆಯಲ್ಲಿ ಮಾಡುವುದಾಗಿ ತಿಳಿಸಿದರು. ವಿವಾಹ, ಉಪನಯನ, ವೃದ್ಧಾಪ್ಯ ಪಿಂಚಣಿ, ವಿದ್ಯೆ, ಉದ್ಯೋಗ, ಉಪಾಧಿ, ಮೀಸಲಾತಿ ಇತ್ಯಾದಿಗಳಿಗೆ ಪ್ರಾಧಾನ್ಯತೆ ನೀಡುವುದಾಗಿ ತಿಳಿಸಿದರು. ಪಲಿಚರ್ಲ ಪ್ರಕಾಶ್ ಅವರು ತಾನು ಜಿಲ್ಲೆಯಲ್ಲಿ ಮಾಡಿದ ಸೇವೆಗೆ ಮೆಚ್ಚಿ ಉತ್ತರ ಬಂಧುಗಳು ತಾವಾಗಿ ತಾವೇ ತಮಗೆ ಮತ ನೀಡಲು ಮಹಿಳೆಯರು, ಪುರೋಹಿತರು, ಎಲ್ಲ ಬ್ರಾಹ್ಮಣ ಬಂಧುಗಳು ನಿರಂತರವಾಗಿ ಪ್ರಚಾರ ಕೈಗೊಂಡು ಚುನಾವಣೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ವಾಲಂಟಿಯರ್ ಮುಂದೆ ಬರುತ್ತಿರುವುದು ಹರ್ಷೋದ್ಗಾರವಾಗುತ್ತಿದೆ ಎಂದರು. ಜಿಲ್ಲಾ ಅಧ್ಯಕ್ಷರು ನಾಗಭೂಷಣಂ ರವರು ತಮ್ಮ ಅವಧಿಯಲ್ಲಿ ಜಿಲ್ಲೆ ಅಭಿವೃದ್ಧಿಗಾಗಿ ಸಹಕರಿಸಿದ ಪಲಿಚರ್ಲ ಪ್ರಕಾಶ್ ಅವರಿಗೆ ಸಂಪೂರ್ಣ ಬೆಂಬಲ ನೀಡಿ ಜಿಲ್ಲೆಗೆ ಪ್ರಕಾಶ್ ರವರನ್ನು ರಾಜ್ಯಕ್ಕೆ ರಘುನಾಥ್ ರವರನ್ನು ಜಯಶೀಲರಾಗಿಸಲು ಮನವಿ ಮಾಡಿದರು. ಚಿಕ್ಕಬಳ್ಳಾಪುರ ಅಧ್ಯಕ್ಷರು ವೆಂಕಟಾಚಲಯ್ಯ ಮಾತನಾಡಿ ತಾಲೂಕಿನಲ್ಲಿ ಎಲ್ಲ ಬ್ರಾಹ್ಮಣರ ಬೆಂಬಲ ಪಲಿಚರ್ಲ ಪ್ರಕಾಶ್ ಹಾಗೂ ರಘುನಾಥ್ ರವರಿಗೆ ಇರುವುದಾಗಿ ತಿಳಿಸಿದರು. ತಲಗವಾರ ಆನಂದ್ ರವರು ಮಾತನಾಡಿ ಜಿಲ್ಲೆಯಲ್ಲಿ ಚಿಂತಾಮಣಿಯಲ್ಲಿ ಹೆಚ್ಚು ಮತಗಳು ಇದ್ದು ಈಗಾಗಲೇ ಪ್ರಚಾರ ಸಭೆಗಳು ಚುರುಕಾಗಿ ನಡೆಸುವುದಾಗಿ ಮಹಾಸಭೆಯಲ್ಲಿ ಬದಲಾವಣೆ ಕೋರುತ್ತಿರುವವರೆಲ್ಲ ಈಗಾಗಲೇ ರಾಜ್ಯಕ್ಕೆ ರಘುನಾಥ್ ರವರು ಜಿಲ್ಲೆಗೆ ಪ್ರಕಾಶ್ ರವರಿಗೆ ತಪ್ಪದೆ ಹೆಚ್ಚಿನ ಮತಗಳನ್ನು ಚಿಂತಾಮಣಿಯಿಂದ ನೀಡಲಾಗುವುದು ಎಂದರು. ಸಂಘದ ಅಧ್ಯಕ್ಷರಾದ ಉಮಾಶಂಕರ್ ರವರು ಮಾತನಾಡಿ ಪುರೋಹಿತರ ಸಭೆಯಲ್ಲಿ ಕೂರಲಿನಿಂದ ರಘುನಾಥ್ ರವರಿಗೆ ಹಾಗೂ ಪ್ರಕಾಶ್ ರವರಿಗೆ ಬೆಂಬಲ ಸೂಚಿಸಿದ್ದಾರೆಂದರು. ಬಾಗೇಪಲ್ಲಿ ಮುನಿರಾಮಯ್ಯ ನಗರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಬಾಗೇಪಲ್ಲಿ ಹಾಗೂ ಅವಿಭಜಿತ ಚೇಳೂರು ತಾಲೂಕುಗಳಲ್ಲಿ ಸಹ ಎಲ್ಲ ಬ್ರಾಹ್ಮಣ ಬಂಧುಗಳು ತಪ್ಪದೆ ಪ್ರಕಾಶ್ ಅವರಿಗೆ ಬೆಂಬಲ ನೀಡುವುದಾಗಿ ತಿಳಿಸಿದರು. ಚೇಳೂರು ಧ್ರುವಕುಮಾರ್ ರವರು ಸಹ ತಾವು ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಆಕಾಂಕ್ಷೆಯಾಗಿದ್ದು ಪಲಿಚರ್ಲ ಪ್ರಕಾಶ್ ಅವರ ಸೇವೆಗಳ ಬಗ್ಗೆ ತಿಳಿದು ಅವರು ಅವಿರೋಧ ಆಯ್ಕೆಯ ವಿಷಯದಲ್ಲಿ ಸಹಕರಿಸಿದರು. ಆದರೆ ಕೆಲವರು ಆಕಾಂಕ್ಷೆಗಳಿಂದ ಚುನಾವಣೆ ಅನಿವಾರ್ಯವಾಯಿತಾದರೂ ತಾವು ತಮ್ಮ ಚೇಳೂರು ಅಧ್ಯಕ್ಷರು ಸಹ ರಘುನಾಥ್ ರವರಿಗೆ ಹಾಗೂ ಸ್ಥಳೀಯ ಪ್ರಕಾಶ್ ಅವರಿಗೂ ನಮ್ಮ ಬೆಂಬಲ ಎಂದರು. ರಘುವೀರ್ ಶರ್ಮಾ ಮಾತನಾಡಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಹ ಪಲಿಚರ್ಲ ಪ್ರಕಾಶ್ ಅವರು ವಸತಿ ವಿಷಯದಲ್ಲಿ ಸಹಕಾರ ನೀಡಿದರೆಂದರು. ಜಂಟಿ ತಾಲೂಕುಗಳಲ್ಲಿ ಪ್ರಕಾಶ್ ಸೇವೆ ಅನಿರ್ವಚನೀಯವೆಂದರು. ಗುಡಿಬಂಡೆ ಜಿಲ್ಲೆಯ ತ್ರಿಮಸ್ತಾಚಾರ್ಯ ಗಾಯತ್ರಿ ದೇವಾಲಯದಲ್ಲಿ ಸಾಲ ನಾಗೇಂದ್ರ ಭಟ್ ರವರು ವಿಶೇಷ ಪೂಜೆ ನೆರವೇರಿಸಿ ಅಧ್ಯಕ್ಷೀಯ ಅಭ್ಯರ್ಥಿ ರಘುನಾಥ್ ರವರನ್ನು ಹಾಗೂ ಪಲಿಚರ್ಲ ಪ್ರಕಾಶ್ ಅವರನ್ನು ಆಶೀರ್ವಾದಿಸಿ ಆ ಗಾಯತ್ರಿ ಮಾತೆಯ ಆಶೀರ್ವಾದದಿಂದ ತಪ್ಪದೇ ಜಯಶೀಲರಾಗುವರೆಂದು ತಿಳಿಸಿದರು. ಕಾರ್ಯದರ್ಶಿ ಕಾರ್ತಿಕ್ ರವರು ಸಹ ತಮ್ಮ ಅಧ್ಯಕ್ಷರು ಅನುಪಸ್ಥಿತಿಯಲ್ಲಿ ಅಧ್ಯಕ್ಷರ ಮಾತಾಗಿ ಎಲ್ಲ ಗುಡಿಬಂಡೆ ವಿಪ್ರರ ಬಹುಮತದೊಂದಿಗೆ ತಪ್ಪದೆ ಜಿಲ್ಲೆಗೆ ಪ್ರಕಾಶ್ ರಾಜ್ಯಕ್ಕೆ ರಘುನಾಥ್ ರವರನ್ನು ಬೆಂಬಲಿಸುವುದಾಗಿ ತಿಳಿಸಿದರು. ಎಂಎನ್ಇ ನಾಗೇಂದ್ರ ಗುಣ ಮಹಿಳಾ ಅಧ್ಯಕ್ಷರಾದ ಲಕ್ಷ್ಮೀರವರು ಮಾತನಾಡಿ ಎಲ್ಲ ಮಹಿಳಾ ಸಂಘಟನೆಗಳು ಬೆಂಬಲ ನೀಡಿ ಜಯಶೀಲರನ್ನಾಗಿ ಮಾಡುತ್ತೇವೆ ಎಂದರು. ಸೂರ್ಯಪ್ರಕಾಶ್ ಎಲ್ಗೋಡು ಶ್ರೀ ಲಕ್ಷ್ಮೀ ಶ್ರೀ ಮಂಜುನಾಥ್, ಸೋಮೇನಹಳ್ಳಿ ಶ್ರೀ ವೇಣುಗೋಪಾಲ್, ಶ್ರೀ ವಿಜಯ್ ಕುಮಾರ್, ಶ್ರೀ ನಿರಂಜನ್, ಶ್ರೀ ಪುರುಷೋತ್ತಮ್, ಶ್ರೀ ರವಿ, ಶ್ರೀ ಪ್ರಸಾದ್, ಫೋಟೋ ಶ್ರೀಮತಿ ಉಮಾ ಹಾಜರಿದ್ದು ಗೌರಿಬಿದನೂರು ತಾಲೂಕಿನಲ್ಲಿ ಶಂಕರಮಠದಲ್ಲಿ ನಡೆದ ಸಭೆಯಲ್ಲಿ ತಾಲೂಕು ಅಧ್ಯಕ್ಷರು ಅಧ್ಯಕ್ಷೀಯ ಅಭ್ಯರ್ಥಿ ರಘುನಾಥ್ ರವರನ್ನು ಹಾಗೂ ಪಲಿಚರ್ಲ ಪ್ರಕಾಶ್ ರವರಿಗೆ ಸ್ವಾಗತ ಕೋರಿ ಈ ಚುನಾವಣೆಯಲ್ಲಿ ಗೌರಿಬಿದನೂರು ಬ್ರಾಹ್ಮಣ ಸಂಘದಲ್ಲಿ ತಪ್ಪದೆ ಬೆಂಬಲಿಸುವುದಾಗಿ ತಿಳಿಸಿದರು. ಗೌರಿಬಿದನೂರು ಹಲವಾರು ಗಣ್ಯರು ಆಗಮಿಸಿ ತಪ್ಪದೆ ಮತ ನೀಡಿ ರಘುನಾಥ್ ರವರನ್ನು ಹಾಗೂ ಪಲಿಚರ್ಲ ಪ್ರಕಾಶ್ ರವರನ್ನು ಜಯಶೀಲಗಳನ್ನಾಗಿ ಮಾಡುವುದಾಗಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕು ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದು ಜಿಲ್ಲಾ ಪ್ರತಿನಿಧಿ ಅಭ್ಯರ್ಥಿ ಪಲಿಚರ್ಲ ಪ್ರಕಾಶ್ ಅವರಿಗೆ ಜಿಲ್ಲೆಯ ಪ್ರಿಯತಮ ನಿಕಟಪೂರ್ವ ಅಧ್ಯಕ್ಷರು ನಾಗಭೂಷಣಂ ರಘುನಾಥ್ ರವರಿಗೆ ಸಭೆಗೆ ಸ್ವಾಗತ ಕೋರಿ ಅಭ್ಯರ್ಥಿಗಳಿಗೆ ಸಂಪೂರ್ಣ ಬೆಂಬಲ ಇದೆ ಎಂದರು.
ಮಹಿಳಾ ಸಂಘಟನೆಗಳು ಶ್ರೀಮತಿ ಅನುಪಮಾ, ಜಿಲ್ಲಾ ಸಂಚಾಲಕರು ಶ್ರೀಮತಿ ಎಂ ನಳಿನಾ ವಾಸು, ಚಿಕ್ಕಬಳ್ಳಾಪುರ ಲಶ್ಚಿ ಕಮ್ಮಿ ಮಹಿಳಾ ಘಟಕದ ಅಧ್ಯಕ್ಷರು ಜೆವಿ ಲಕ್ಷ್ಮೀ ಗುಡಿಬಂಡೆ, ಮಹಿಳಾ ಘಟಕದ ಅಧ್ಯಕ್ಷರು ಹಳ್ಳಿ ಮಹಿಳಾ ಮಂಡಳಿ ಅಧ್ಯಕ್ಷರು ಶ್ರೀಮತಿ ವಿಜಯಲಕ್ಷ್ಮಿ ಇತರರು ಉಪಸ್ಥಿತರಿದ್ದರು. ಬಾಗೇಪಲ್ಲಿ ಅಧ್ಯಕ್ಷರು ಮುನಿರಾಮಯ್ಯ, ಉಪಾಧ್ಯಕ್ಷರಾದ ಹನುಮೇಶ್, ಖಜಾಂಚಿಗಳಾದ ವೇಣು, ಲಕ್ಷ್ಮೀನಾರಾಯಣ್, ವರುಣ್ ನಿಕಟ್, ಪೂರ್ವ ಕಾರ್ಯದರ್ಶಿಗಳು ರಘುವೀರ್ ಶರ್ಮಾ, ಜಿಎನ್ ಸೀತಾರಾಮ್, ರಾಘವೇಂದ್ರ ರಾವ್, ಮಂಜುನಾಥ್, ಕನಂಪಲ್ಲಿ, ಟಿಎನ್ ರವಿ, ನರಸಿಂಹರಾವ್, ಚೇಳೂರು ಅಧ್ಯಕ್ಷರು ನಾಗಭೂಷಣಂ, ಶ್ರೀ ಪೂರ್ವ ರಾಘವೇಂದ್ರ ಇಂದ್ರಜಾಲಂ, ಶ್ರೀ ರಾಘವೇಂದ್ರ ಆದರ್ಶ, ಶ್ರೀ ನರಸಿಂಹಮೂರ್ತಿ, ಶ್ರೀ ವಿಷ್ಣು ತಂತ್ರಿ ಇತರರು ಹಾಜರಿದ್ದರು. ಚಿಂತಾಮಣಿಯ ತಲಗವಾರ ಆನಂದ್ ಪುರೋಹಿತರ ಪರಿಷತ್ ಅಧ್ಯಕ್ಷರು ಉಮಾಶಂಕರ್ ಶರ್ಮಾ, ಬ್ಯಾಂಕ್ ಸುರೇಶ್, ಪುರೋಹಿತರ ಪರಿಷತ್ ಜಿಲ್ಲಾಧ್ಯಕ್ಷರಾದ ಮುತ್ತೂರು ಶಿವಗುರು ಶರ್ಮಾ, ಆಗಮಿಕ ಅರ್ಚಕ ಪುರೋಹಿತರ ವಿಶ್ವಸ್ತ ಮಂಡಳಿ ಅಧ್ಯಕ್ಷರು ಶ್ರೀ ರಾಮ್ ಮೋಹನ್ ಶರ್ಮಾ ಇನ್ನಿತರರು ಹಾಜರಿದ್ದರು.